ಮಾನ್ಯ ಅಧ್ಯಕ್ಷರೇ, ನಾನು ಮೊದಲನೇ ಬಾರಿ ಗೆದ್ದು ಬಂದಿದ್ದೇನೆ. ಮೊದಲನೇ ಬಾರಿ ಗೆದ್ದು ಬಂದಂತ ಸಂದರ್ಭದಲ್ಲಿ ಅನೇಕ ಹಿರಿಯರ ಮಾತುಗಳನ್ನು ನಾನು ಇಲ್ಲಿ ಆಲಿಸಿದ್ದೇನೆ. ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆದಿದೆ. ಅನೇಕ ವಿಚಾರಗಳು ಚರ್ಚೆ ನಡೆದಂತ ಸಂದರ್ಭಕ್ಕೂ 3 ದಿನದಿಂದ ನಡೀತಾ ಇರುವಂತಹ ಚರ್ಚೆಗಳ ವಿಚಾರಗಳಿಗೂ ಬಹಳ ಯೋಚನೆ ಮಾಡುವಂತ ಪರಿಸ್ಥಿತಿ ನನ್ನ ಮನಸ್ಸಲ್ಲಿ ತೊಳಲಾಟವನ್ನು ನಾನು ಅನುಭವಿಸ್ತಾ ಇದ್ದೇನೆ. ನ್ಯಾಯ ಸಿಗತ್ತೆ ಅಂತೇಳಿ ಯೋಚನೆ ಮಾಡಿರುವಂತ ಜಾಗ ಇದು. ನ್ಯಾಯಕ್ಕೋಸ್ಕರ ಬಡದಾಡಬೇಕಾದಂತ ಪರಿಸ್ಥಿತಿ ಬಂದೊದಗಿದೆಯಲ್ಲ ಅನ್ನೋಂಥ ನೋವು ನನ್ನ ಮನಸ್ಸನ್ನು ಕಾಡ್ತಾ ಇದೆ. ಒಂದು ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ. 3 ದಿನದಿಂದ ನಾನು ಕೇಳ್ತಾ ಇದ್ದೇನೆ. 3 ದಿನದಿಂದ ಕೇಳ್ತಾ ಇರೋಂಥ ಈ ಸಂದರ್ಭದೊಳಗಡೆ ಬಂದಂತ ವಿಚಾರಗಳು ಏನಪ್ಪಾ ಅಂತ ಹೇಳಿದ್ರೆ, ನೀವು ತಿಂದಿಲ್ವಾ, ನೀವು ಮಾಡಿಲ್ವಾ, ಅವನು ಮಾಡ್ಲಿಲ್ವಾ, ಇವನ್ ಮಾಡ್ಲಿಲ್ವಾ, ನಿಮ್ ಸರ್ಕಾರ ಇದ್ದಾಗ ಮಾಡ್ಲಿಲ್ವಾ. ನಾನು ಶಾಸಕರಾಗಿ ಬಂದಂತ ಸಂದರ್ಭ ಇರುವಂತ ಕಾಂಗ್ರೆಸ್ಸಿನ ಸರ್ಕಾರ ನೇತೃತ್ವ ಸರ್ಕಾರ ಇದು. ಹಾಗಾಗಿ ಈ ಸರ್ಕಾರದ ಬಗ್ಗೆ ನಾನು ಕೂಡ ಮಾತಾಡಬೇಕಾಗತ್ತೆ. ಬಿಟ್ರೆ ಆವಾಗ ಇಲ್ಲಿ ಬಂದಂತ ಚರ್ಚೆಗಳನ್ನು ಗಮನಿಸಿದ್ರೆ ನಾನು ಮಾತಾಡಬೇಕೋ ಬೇಡೋ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಹೇಗೆ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ನೀನ್ ಸಗಣಿ ತಿಂದಿದ್ಯಾ ಅಂತ ಆದ್ಮೇಲೆ ನಾನು ತಿಂತಾ ಇದ್ದೇನೆ, ಸುಮ್ಮನೆ ಇರೋ ಅಂತ ಹೇಳ್ದಂಗಾಗಿದೆ. ನೀನ್ ಸಗಣಿ ತಿಂದಿದ್ಯಾ, ನಾನು ಸಗಣಿ ತಿಂತೀನಿ. ಈ ವಾದ ಇದೆಯಲ್ಲ, ಇದು ಅರ್ಥಗರ್ಭಿತವಾದಂತ ವಾದ ಅಲ್ಲ. ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ನಡೀತಾ ಇರುವಂತ ಹಗರಣ ಏನಿದೆ, ಇದಕ್ಕೆ ನ್ಯಾಯ ಕೊಡಿಸುವಂತ ವಾದಗಳಲ್ಲ ಇದು. ಈ ಹಗರಣಕ್ಕೆ ಯಾರು ಬಲಿದಾನ ಆಗಿದ್ದಾನೆ ಅವನ ಬಗ್ಗೆ ಯಾರು ಒಂದೇ ಒಂದು ತುಟ್ಟಿಯನ್ನು 2 ಮಾಡಲಿಲ್ಲ. ತನಿಖೆಯಲ್ಲಿದೆ. ನೋವಿನಿಂದ ಏನ್ ತನಿಖೆ ಮಾತಾಡಬಾರ್ದಲ್ಲ, ಮಾತಾಡ್ತಾರೆ. ತನಿಖೆಯಲ್ಲಿದೆ. ಮನೆ ಅಧ್ಯಕ್ಷರಿಗೆ ಮಾತಾಡಕ್ಕೆ ದಯಮಾಡಿ ಅವಕಾಶ ಕೊಡಿ, ಮಧ್ಯೆ ಬರಬೇಡಿ. ತಾವೇನ್ ಮಾತಾಡಬೇಕು? ನಾನು ಯಾರು ಮಾತಾಡ್ಬೇಕಾದ್ರೆ ಅಡ್ಡ ಬಂದಿಲ್ಲ. ನಾನು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಜಾಗೃತ ಮತದಾರ, ಅವನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರ. ಆ ಮತದಾರನ ಕೊಲೆ ಮಾಡಿದ್ಯಾರು ಅಂತ ಹೇಳಿದ್ರೆ ಯಾವುದೋ ವ್ಯಕ್ತಿ ಅಲ್ಲ, ಈ ಒಂದು ಸರ್ಕಾರದ ವ್ಯವಸ್ಥೆ. ಸರ್ಕಾರದ ವ್ಯವಸ್ಥೆ ಇದು. ಅದನ್ನು ಹೇಳಲಿಕ್ಕೆ ಬಂದ್ರೆ ಏನೆಲ್ಲ ಮಾತಾಡ್ತಿದ್ದಾರೆ. ಅವ್ರ ಮನೆ ಪರಿಸ್ಥಿತಿ ಗೊತ್ತು. ನಾನು ಬಹಳ ಡೀಟೇಲ್ ಆಗಿ ಹೋಗೋದಿಲ್ಲ. ಅಶೋಕ್ ಅವರು ಬಹಳಷ್ಟು ಸಂಗತಿಗಳು ಮಾತಾಡಿದ್ದಾರೆ, ನಮ್ಮ ನಾಯಕರುಗಳೆಲ್ಲ ಮಾತಾಡಿದ್ದಾರೆ, ಎದುರುಗಡೆ ಇವರು ಆಡಳಿತ ಪಕ್ಷದ ನಾಯಕರು ಕೂಡ ಮಾತಾಡಿದ್ದಾರೆ. ಈ ಹಗರಣದ ಬಗ್ಗೆ ನಡೆದಿರುವಂತಹ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೇನೆ ನಾನು. ಒಬ್ರು ಹೇಳ್ತೀರಿ ದಲಿತ ಅನ್ನೋ ಹೆಸರನ್ನ ಪದಪ್ರಯೋಗ ಮಾಡಬೇಡಿ ಅಂತ ಹೇಳ್ತೀರಿ. ಬಿಡ್ರಿ, ಅವನು ತಡೀರಿ ಸ್ವಾಮಿ, ಒಳ್ಳೆ ಕಥೆ ಆಯ್ತಲ್ಲ. ಒಂದ್ ನಿಮಿಷ ತಡೀರಿ, ಮಾತಾಡಕ್ ಬಿಡ್ರಿ ಅಧ್ಯಕ್ಷ. ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ವಿವರಣೆ ಕೊಟ್ಟಿದ್ದಾರೆ, ಅದರಿಂದ ಏನ್ ಪ್ರಯೋಜನ? ಅಲ್ಲ, ನೀವೇ ಮಾಡಿದ್ರೆ ಹೆಂಗ? ಈಗ ಮಾತಾಡಿದ್ದ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಜಗಜ್ಜಾಹೀರಾಗಿದೆ. ಈ ಸರ್ಕಾರ ಎಂತದ್ದು ಅಂತೇಳಿ ನಾನು ನೋವಿನಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗೂ ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ರೌಡಿಗಳನ್ನು ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು, ಅವರಿಗೆ ವಿಳೆ ಕೊಡ್ತಾ ಇದ್ರು, ಸುಪಾರಿ ಕೊಡ್ತಾ ಇದ್ರು. ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ, ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಿದ್ರೆ ನ್ಯಾಯನ ಅನ್ಯಾಯನ ನೀವೇ ಹೇಳಿ ನೋಡಿ ಅಧ್ಯಕ್ಷರೇ. ಇಲ್ಲಿ ಬೇರೆ ಯಾರು ಅಲ್ಲ ಕೊಲೆ ಮಾಡಿರೋದು. ಸರ್ಕಾರ ಯಾವ ರೀತಿ ಹೇಳ್ತೀನಿ ನಾನು. ಸರ್ಕಾರ ಸುಪಾರಿ ನಾನು ಹೇಳ್ತೇನೆ. ನಿಮ್ಮ ಬಿಜೆಪಿ ಸರ್ಕಾರ ಇಡಿ ನಾನು ಮಾತಾಡ್ತಾ ಸರ್ಕಾರ ಮೇಲೆ ಕೇಳ್ತಾ ಇದೀಯಾ? ಯಾವ ಸರ್ಕಾರ ಮೇಲೆ ಕೇಳ್ತಾ ಇದ್ದೀರಾ? ಸುಮ್ಮನೆ ಕರೆಕ್ಟ್ ಸರ್ಕಾರ
ಸರ್ಕಾರ ಸರ್ಕಾರ ಸುಪಾರಿ ತೆಗಿಬೇಕಾಗ್ತದೆ. ಅಧ್ಯಕ್ಷರೇ, ಅಧ್ಯಕ್ಷರೇ, ಸರ್ಕಾರ ಅವ್ರಿಗೆ ಸಂಬಂಧ ಮಾಡಿ. ಅಧ್ಯಕ್ಷರೇ, ಸರ್ಕಾರ ಸುಪಾರಿ ಕೊಟ್ಟಿದ್ದಾರೆ, ಅದು ಖರ್ಚಿನಿಂದ ತೆಗಿಬೇಕಾಗ್ತದೆ. ಮಾತಾಡಕತ್ತಾರ ಅವ್ರಿಗೆ 10 ನಿಮಿಷ ಮುಗಿಸ್ತಾರ. ಅಧ್ಯಕ್ಷ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳ್ತಿದ್ದಾರೆ ಅವ್ರು. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ. ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ. ಅಲ್ಲೆಲ್ಲೂ ಕೂಡ ಸರ್ಕಾರದ ಬಗ್ಗೆ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಇಲ್ಲ. ಕುತ್ಕೊಳ್ರಿ, ಅವರೇ ಶಿವಮೊಗ್ಗದವ್ರು ಹೇಳಿ ಅದನ್ನ. ಕುತ್ಕೊಳ್ರಿ. ಅಧ್ಯಕ್ಷರೇ, ಅದಕ್ಕೆ ಹೇಳ್ತಾ ಇದ್ದೀನಿ ನರೇಂದ್ರ ಸ್ವಾಮಿ ಅವರೇ, ಅಧ್ಯಕ್ಷರೇ, ಒಂದ್ ಸ್ವಲ್ಪ ಈ ಕಡೆ ನೋಡಿ. ಶಿವಮೊಗ್ಗದಲ್ಲಿ ನಡೆದಿರುವಂತ ಕೊಲೆ ಒಂದ್ ನಿಮಿಷ ನೀವು ಅವನು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು. ಒಂದ್ ನಿಮಿಷ ಈ ಭಾಗ ಕೇಳಿ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಕೊಟ್ಟಿರೋದು ಈ ದಲಿತ ವಿರೋಧಿ ಸರ್ಕಾರ. ಒಂದೇ ನಿಮಿಷ ಒಂದ್ ನಿಮಿಷ ಒಂದೇ ನಿಮಿಷ ತಡ್ರಿ, ಹೇಳ್ರಿ. ಅಧ್ಯಕ್ಷರೇ,